ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಟೌನ್ಗೆ ಹೋಗ್ತಾ ಇದ್ವಿ. ತಿಂಡಿ ಆಗಿತ್ತು, ಆಲ್ರೆಡಿ ತಿಂಡಿ ತಿನ್ಕೊಂಡು ಮನೆಗೆ ಬಂದಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮತ್ತೆ ಮನೆಗೆ ಬಂದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಅಂದ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಏನಂದರೆ ನಾವು ಫೋಟೋ ತೆಗಿಬೇಕಾದ್ರೆ ಇವ್ರಿಗೆ ಮಾಡಲಿಕ್ಕೆ ಏನು ಕೆಲಸ ಇಲ್ಲ, ಏನೇನೋ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ನನಗೂ ಕೇಳಿಸ್ಕೊಂಡು ಸುಮ್ಮನಾದ್ವಿ ನಾವು ಕೂಡ. ಮತ್ತು ಸ್ವಲ್ಪ ಬೇಜಾರಾಯಿತು. ಒಂದು ಸಮಾಜದಲ್ಲಿ ನಾವು ಬದುಕ್ತೀವಿ ಅಂದರೆ ಇದೆಲ್ಲ ಕಾಮನ್ನು. ನಾಯಿ ಬೊಗಳಿದ್ರೆ ದೇಲಕ್ಕ ಏನೂ ಹಾಳಾಗಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ. ಮತ್ತು ಅದರಿಂದ ನಾವು ಸ್ವಲ್ಪ ಚೆನ್ನಾಗಿದ್ರೂ ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಕೆಟ್ಟರು ಕೂಡ ಇವ್ರು ಚೆನ್ನಾಗಿ ಇಲ್ಲ ಕೆಟ್ಟೋಗಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಂಗೆ ನಮ್ಮ ಕೆಲಸ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಹೋದರೆ ಖಂಡಿತ ಒಂದಿನಲ್ಲ ಒಂದಿನ ನಮ್ಮ ಶ್ರಮಕ್ಕೆ ಪ್ರತಿಫಲ ದೊರಕ್ತೈತೆ ಅನ್ನೋದು ನನ್ನ ಒಂದು ನಂಬಿಕೆ. ಯಾರಾದರೂ ಏನಾದರೂ ಅಂದ್ಕೊಂಡು ಜಸ್ಟ್ ಅದನ್ನು ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತೀನಿ ಅಷ್ಟೇ. ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಷಯ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಹಂಗಾಗಿ ಶೇರ್ ಮಾಡಿದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾವ್ಯಾವ ಥರ ವೀಡಿಯೋಸ್ ಕಂಟೆಂಟ್ ಬೇಕು ನಮಗೆ ಅಪ್ಲೋಡ್ ಮಾಡಿ, ನೀವು ಕೇಳಿದ್ರೆ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಅಡುಗೆ ಕೂಡ ಆಯಿತು, ಊಟ ಮಾಡ್ಕೊಂಡ್ವಿ. ಮತ್ತು ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ಚಳಿಗೆ ಇತ್ತಲ್ವ, ಹಂಗಾಗಿ ಮುಸ್ಕಿನ ಜೋಳ ಬೇಯಿಸಿದೆ, ನೋಡ್ತಿರ್ಬೋದು ನೀವು. ಮುಸ್ಕಿನ ಜೋಳ ಚಳಿಗೆ ತುಂಬ ಚೆನ್ನಾಗಿರುತ್ತೆ, ಜಡಿ ಮಳೆ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿ ಮುಸ್ಕಿನ ಜೋಳ ಬೇಯಿಸಿದ್ದೆ. ಮತ್ತು ನನ್ನ ಮಕ್ಕಳು ಗಾಳಿಪಟ ಮಾಡ್ತಿದ್ದಾರೆ, ಸ್ಕೂಲಲ್ಲಿ ಹೇಳಿದರು ಅಂತ ಹೇಳಿ, ಹಂಗಾಗಿ ಗಾಳಿಪಟ ಇಬ್ಬರು ಮಾಡ್ಕೊತಾಯಿದ್ರು. ನಮ್ಮ ಮನೆಯವರು ನಂದೊಂದು ಸ್ವಲ್ಪ ಅಸೈನ್ಮೆಂಟ್ ಇನ್ಕಂಪ್ಲೀಟ್ ಇತ್ತು, ಹಂಗಾಗಿ ಅಸೈನ್ಮೆಂಟ್ ಸ್ವಲ್ಪ ಇದೆ ಚಿತ್ರ ಎಲ್ಲ ಅಂಟಾಕ್ತಾಯಿದ್ರು, ನೋಡ್ತಿರ್ಬೋದು. ಇದು ನೈಟ್ ಕ್ಲಿಪ್ಪಿಂಗು. ಹಳ್ಳಿಯಿಂದ ಬಂದಾದಮೇಲೆ ಇನ್ನೂ ಇತ್ತಲ್ಲ ಅಸೈನ್ಮೆಂಟ್ಸ್, ಹಂಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ರು. ಮತ್ತು ನನ್ನ ಮಕ್ಕಳು ಓದೋದಾಗಿತ್ತು ಆಲ್ರೆಡಿ, ಅದಕ್ಕೆ ಸ್ವಲ್ಪ ಟಿ ವಿ ನೋಡ್ತೀವಿ ಅಂತ ಹೇಳಿ ನೋಡ್ತಾಯಿದ್ರು. ಎಷ್ಟು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ತುಂಬಾ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಹಂಗಾಗಿ ಚಿತ್ರ ಕೂಡ ಜೆರಾಕ್ಸ್ ಮಾಡಿಸ್ಕೊಂಬಂದು ಅಂಟಾಕ್ತಾಯಿದ್ರು. ಇನ್ನೂ ಜಾಸ್ತಿನೇ ಇತ್ತು ಅಸೈನ್ಮೆಂಟ್ಸು, ಹಂಗಾಗಿ ಆಗಲ್ಲ ಇವತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಮಕ್ಕಳು ಟಿ ವಿ ನೋಡ್ತಾಯಿದ್ರು, ನೋಡ್ತಿರ್ಬೋದು. ಆಲ್ರೆಡಿ ಓದೋದಾಗಿತ್ತು, ಹಂಗಾಗಿ ನೋಡ್ತಾಯಿದ್ರು. ಮತ್ತು ಇನ್ನೂ ಬರೆಯೋಕ್ಕೆ ಕೂತ್ಕೊಂಡ್ರು ನಮ್ಮ ಮನೆಯವರು. ಇನ್ನೊಂದು ಸ್ವಲ್ಪ ಹಾಕ್ಬಿಡ್ತೀನಿ ಬೇಗ ಆಗಲಿ ಅಂತ ಹೇಳಿ. ಎಷ್ಟೊಂದು ಕೊಟ್ಟಿದ್ದಾರೆ ಅಂದರೆ ತುಂಬಾ ಕೊಟ್ಟಿದ್ದಾರೆ ಅಸೈನ್ಮೆಂಟ್ಸ್ ಅಂತೂ. ಬರೆದು ಕೈಯೆಲ್ಲ ನೋವ್ತಾವೆ, ಅಷ್ಟು ಕೊಟ್ಟಿದ್ದಾರೆ. ಮತ್ತು ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಇದ್ದಿದ್ದಿರಲಿ ಅಂತ ಹೇಳಿ ಊಟಕ್ಕೆ ಕುತ್ಕೊಂಡ್ವಿ. ನೋಡ್ತಿರ್ಬೋದು ನೀವು, ಬೆಳಗ್ಗೆನೇ ಪಲ್ಯ ಮಾಡಿದ್ದೆ, ಕಡಲೆಕಾಳು ಬಟಾಣಿ ಕಾಳು ಹಾಕಿ, ಹಂಗಾಗಿ ಅದು ಕೂಡ ಇತ್ತು. ಹುಡುಗರು ಅದರಲ್ಲೇ ಊಟ ಮಾಡ್ತಾಯಿದ್ರು, ಹಂಗಾಗಿ ನಮ್ಮ ಮನೆಯವರು ನಾನು ಬಸ್ಸಲ್ಲಿ ಊಟ ಮಾಡಿದ್ವಿ. ಸೊಪ್ಪು ಮಾತ್ರ ತಿಂದರು ಅಷ್ಟೇ. ಸೊಪ್ಪು ಚೆನ್ನಾಗೈತೆ ಮಮ್ಮಿ ಅಂತ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಾರು. ಬೆಳಗ್ಗೆ ಕೂಡ ಪಲ್ಯ ಚೆನ್ನಾಗಿತ್ತು, ಅದಕ್ಕೆ ಮೊಸರು ಜೊತೆಗೆ ಉಪ್ಪಿನಕಾಯಿ, ಮೊಸರು ಜೊತೆಗೆ ಒಂದು ಒಳ್ಳೆ ಊಟ ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಇವತ್ತೇನೆಂದರೆ ಇವತ್ತು ಬೆಳಗ್ಗೆ ಹಿಂಗಂದ್ರಲ್ವ ಅವರು, ಹಂಗಾಗಿ ಊಟ ಮಾಡಿದೆ ಸುಮ್ಮನೆ ಕುಂತಿದ್ದೆ. ಇದಕ್ಕೆ ನಮ್ಮ ಮನೆಯವ್ರು ಯಾಕೆ ಅಂತ ಕೇಳಿದ್ರು. ಹಿಂಗಂದ್ರಲ್ವ ತುಂಬ ಬೇಜಾರಾಯಿತು ಅಂದೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ, ಸುಮ್ಮನೆ ಬಾಯಿದ್ದು ಅಂತ ಹೇಳಿ ಅಂದರು. ಅದಕ್ಕೋಸ್ಕರ ಹೋಗಿ ಊಟ ಮಾಡಿದೆ. ಇನ್ನೇನು ಅವ್ರಿಗೂ ಬೇಜಾರಾಗುತ್ತೆ ನಾನು ಊಟ ಮಾಡಲಿಲ್ಲ ಅಂದರೆ ಅಂತ ಹೇಳಿ. ಮತ್ತು ನಮ್ಮ ಮನೆಯವ್ರು ನಗಿಸ್ಲಿಕ್ಕೆ ಟ್ರೈ ಮಾಡ್ತಿದ್ರು. ನಾನು ಯಾವಾಗಾದರೂ ಬೇಜಾರಾದರೆ ಹಿಂಗೆ ನನಗೂ ನೋಡಲಿ ಅಂತ ಹೇಳಿ ಮಕ್ಕಳ ಜೊತೆ ನಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಂಥ ವಿಷಯದಲ್ಲಿ ನಮ್ಮ ಮನೆಯವ್ರು ಯಾವಾಗಲೂ ನನ್ನ ಪರ ನಿಲ್ತಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ದಯವಿಟ್ಟು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.